ನನಗೆ ಕಾಯಿಲೆ ಬಂದು ನಾನು ಎಂತ ಪರಿಸ್ಥಿತಿ ಅನುಭವಿಸ್ತಾ ಇದ್ದೀನಿ. ಎಲ್ಲ ನನ್ನ ಕರ್ಮ. ನನ್ನ ಗಂಡ ನನ್ನನ್ನು ಕಟ್ಕೊಂಡು ಎಷ್ಟೊಂದು ಕಷ್ಟ ಅನುಭವಿಸ್ತಾ ಇದ್ದಾರೆ. ಇನ್ನೂ ಬರಲೇ ಇಲ್ವಲ್ಲ. ಇವ್ರಿಗೆ ಕೆಲಸ ಸಿಕ್ತೋ ಇಲ್ವೋ? ಸಾಲಗಳೇ ಜಾಸ್ತಿ ಆಗೋಗಿವೆ. ಗಂಜಿನೋ ಅಂಬ್ಲಿನೋ ಮಾಡಕ್ಕೆ ಮನೇಲಿ ಒಂದು ಕಾಳು ಅಕ್ಕಿನೂ ಇಲ್ಲ. ಏನಪ್ಪ ಮಾಡೋದು? ಬಂದ್ರಾ? ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಏನದು? ತಗೋ, ಒಂಚೂರು ದವಸ ಧಾನ್ಯ ತಂದೇನೆ. 2 ದಿನ ಆಯ್ತು ಊಟ ಮಾಡಿ. ಹೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡೋಕು. ಅಲ್ಲ, ನೀವು? ನಾನು ಊಟ ಮಾಡಿದ್ರು ನಡೆಯುತ್ತೆ. ನೀನು ಪಾಪ ಕಾಯಿಲೆಯಿಂದ ನರಳ್ತಾ ಇದೆಯಾ. ನೀನು ಸರಿಯಾಗಿ ಊಟ ತಿಂಡಿ ಮಾಡಬೇಕು. ಅಯ್ಯೋ, ನೀವು ದುಡಿಯೋರು, ನೀವು ತಿನ್ಬೇಕಲ್ವ ಮೊದಲು. ಪಾಪ ನನ್ನನ್ನು ಕಟ್ಕೊಂಡು ನಿಮ್ಗೆ ಎಷ್ಟು ತೊಂದರೆ ಅಲ್ವಾ. ಅಡುಗೆ ಮಾಡ್ತೀನಿ, ಇಬ್ರು ಒಟ್ಟಿಗೆ ಊಟ ಮಾಡೋಣ. ಹೌದು, ಕೆಲಸ ಯಾರು ಕೊಟ್ರು? ಇದನ್ನೆಲ್ಲ ಎಲ್ಲಿಂದ ತಂದ್ರಿ? ಬೇರೆ ಏನೋ ಕೆಲಸ ಮಾಡಿ ತಂದಿದ್ದೀನಿ. ನಡಿ, ಅಡುಗೆ ಮಾಡಿ ನಡಿ. ದೇವ್ರಿಟ್ಟಂಗಾಗ್ಲಿ. ಪುಟ್ಟರಾಜು, ಪುಟ್ಟರಾಜು, ಏನು ಗೋಪಾಲಣ್ಣ? ಯಜಮಾನ್ರ ಮನೆ ಹತ್ರ ಬಂದಿದ್ದು ನೀನೇ ಅಲ್ವಾ? ಗೋಪಾಲಣ್ಣ, ಕೆಲಸ ಇತ್ತು ಬಂದಿದೆ. ಏನಾಯ್ತು? ಯಜಮಾನ್ರು ಕುತ್ತಿಗೆಯಲ್ಲಿ ಇದ್ದಿದ್ದ ಸರ ಏನಾಯ್ತು? ಅಲ್ಲ ಗೋಪಾಲಣ್ಣ, ನನ್ಗೆ ಯಾಕೆ ಕೇಳ್ತಿದ್ದೀರಾ? ನಂಗೇನು ಗೊತ್ತು? ನೋಡು, ನಾಟಕ ಆಡಬೇಡ. ಯಜಮಾನ್ರು ಸರ ಕದ್ದಿರೋನು ನೀನೇ. ಇಲ್ಲ ಅಣ್ಣ, ನಾನು ಆ ಸರ ಕದ್ದಿಲ್ಲ. ನನಗೋದಕ್ಕೂ ಸಂಬಂಧ ಇಲ್ಲ ಅಣ್ಣ. ಅಂದ್ರೆ ಸುಮ್ನೆ ಯಜಮಾನ್ರ ಮನೆ ಮುಂದೆ ಓಡಾಡ್ತಿದ್ದ? ಸರ ಕದ್ದಿರೋದು ನೀನೇ. ಮರ್ಯಾದೆಯಿಂದ ಕೊಟ್ಬಿಡು. ನೋಡು, ನಿನ್ನ ಸುಮ್ಮನೆ ಬಿಡಲ್ಲ. ಒದ್ದು ಯಜಮಾನ್ರ ಮುಂದೆ ಕರ್ಕೊಂಡೋಗಿ ನಿಲ್ಲಿಸ್ತೀನಿ. ಇಲ್ಲ ಅಣ್ಣ, ನಾನು ಕದ್ದಿಲ್ಲ ಅಣ್ಣ. ಸುಮ್ಮನೆ ನನ್ನ ಮೇಲೆ ಆರೋಪ ಹೊರಿಸ್ಬೇಡಿ ನೀವು. ಅಲ್ಲ ಅಣ್ಣ, ಯಾವಾಗ ಒಂದ್ಸರಿ ಮಾಡಿರೋ ತಪ್ಪಿಗೆ ನನ್ನ ಮೇಲೆ ಅಪವಾದ ಹೊರಿಸಿದ್ರೆ ಹೆಂಗಣ್ಣ? ಹುಟ್ಟುಗುಣ ಸುಟ್ರು ಹೋಗಲ್ಲ ಅಂತಾರೆ. ನೀನು ನಿನ್ನ ಹಳೆ ಚಾಲಿಯ ಎಲ್ಲಿ ಬಿಡ್ತಿ ಹೇಳು? ನೀನೇ ಸರ ಕಳ್ತನ ಮಾಡಿರೋದು. ಯಜಮಾನ್ರ ಹತ್ರ ಕರ್ಕೊಂಡೋಗಿ ಇವತ್ತ ನಿನ್ನ ಕ್ರಾಚಾರ ಬಿಡಿಸ್ಬಿಡ್ತೀನಿ. ಪಾರು ಬಿಡೋಣ, ನಮ್ಮ ಯಜಮಾನ್ರು ಕಳ್ತನ ಮಾಡಿಲ್ಲ. ಏನೋ ಗೊತ್ತಿಲ್ಲದೆ ಒಂದ್ಸಲ ಉಂಗ್ರ ಮುಟ್ಟಿದ್ರು ಅಂತ ಮತ್ತೆ ಯಾಕೆ ಅವ್ರ ಮೇಲೆ ಕಳ್ತನದ ಆರೋಪ ಹೊರಿಸ್ತೀರಾ? ನಾನು ಮೊದಲೇ ಕಾಯಿಲೆಯಿಂದ ನರಳ್ತಾ ಇದ್ದೀನಿ. ನನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಗತಿ? ಹೊರಟೋಗಿ, ಇಲ್ಲಿಂದ ಹೊರಟೋಗಿ. ನನ್ ಗಂಡ ಏನು ತಪ್ಪು ಮಾಡಿಲ್ಲ. ಇವನ್ ಬಗ್ಗೆ ನಿನಗಿಂತ ಚೆನ್ನಾಗಿ ನಮಗ್ ಗೊತ್ತು ಕಣಮ್ಮ. ಬಾರೋ ನೀನು. ಅಣ್ಣ, ನಾವು ಮಠದಿಂದ ಆಚೆ ಬಂದಿದೀವಿ. ಇದು ಬಯಲು. ಇಲ್ಲಿ ಮೂಲರಾಮನೂ ಇಲ್ಲ, ದೇವ್ರೂ ಇಲ್ಲ. ಇಲ್ಲಿ ನಾವು ಬಾಳೆಹಣ್ಣು ತಿನ್ಬೋದಲ್ವಾ? ಶ್ರೀಮಠದ ಹೊರಗಡೆ ದೇವ್ರು ಇರೋದಿಲ್ಲ. ಇದು ಬೈಲು. ಹಾಗಾಗಿ ಇಲ್ಲಿ ದೇವ್ರು ಓಡಾಡೋದಿಲ್ಲ. ಹಾಗಾಗಿ ಇಲ್ಲಿ ನಾವು ಬಾಳೆಹಣ್ಣು ತಿನ್ಬೋದು. ಹೌದು, ನಾವು ಒಬ್ರೊಬ್ರು ಒಂದ್ ಕಡೆ ಹೋಗಿ ಬಾಳೆಹಣ್ಣು ತಿನ್ಕೊಂಡ್ ಬರೋಣ. ಹಾ, ಎಲ್ಲರೂ ಒಂದೊಂದ್ ಕಡೆ ಹೋಗಿ ಬಾಳೆಹಣ್ಣು ತಿನ್ಕೊಂಡ್ ಬರೋಣ. ನೀನು ಸುಮ್ಮನೆ ನಿಂತ್ಕೊಳ್ಳಮ್ಮ. ಒಪ್ಕೋ, ನನ್ನ ಕುತ್ತಿಗೆಯಲ್ಲಿದ್ದ ಪದಕದ ಸರ ಕದ್ದಿದ್ದು ನೀನೇ ಅಂತ ಒಪ್ಕೋ. ನಿನ್ನನ್ನು ಸುಮ್ಮನೆ ಬಿಡಲ್ಲ. ಯಜಮಾನ್ರೆ, ನಾನು ಕಳ್ತನ ಮಾಡಿಲ್ಲ. ನಿಮ್ಮ ಮನೆ ಒಳಗೆ ಕಾಲಿಟ್ಟಿಲ್ಲ. ನಾನು ಹೆಂಗೆ ಕಳ್ತನ ಮಾಡ್ತೀನಿ? ನಾನು ನಿಮ್ಮ ಮನೆ ಮುಂದೆ ಹಾದೋದಷ್ಟೇ. ದಯಮಾಡಿ ನನ್ನನ್ನು ಬಿಟ್ಟುಬಿಡಿ. ಸುಳ್ಳು ಹೇಳ್ತೀಯನೋ ಸುಳ್ಳು, ಬೆಲೆ ಬಾಳೋ ಸರ ಅದು. ನೀನು ಒಪ್ಕೊಳ್ಳೇಬೇಕು. ಇಲ್ಲ ಇಲ್ಲ, ನಾನು ಕದ್ದಿಲ್ಲ. ಏಯ್, ಮುಖ ಏನು ನೋಡ್ತೀಯ? ಹೊಡಿಯೋ ಅವನಿಗೆ. ಹೊಡಿಬೇಡಿ. ನನ್ ಗಂಡ ಕಳ್ತನ ಮಾಡಿಲ್ಲ. ಅವ್ರ ಮೇಲೆ ಕಳ್ತನದ ಆರೋಪ ಹೊರಿಸ್ಬೇಡಿ ಯಜಮಾನ್ರೆ, ಹೊರಿಸ್ಬೇಡಿ. ಕೇಳ್ಕೊತೀನಿ, ಬಿಟ್ಬಿಡಿ ಅಣ್ಣ. ಕದ್ದಿಲ್ಲ ಅಣ್ಣ. ಭಗವಂತ, ಯಾಕಪ್ಪ ಯಜಮಾನ್ತನ ಕೊಟ್ಟಿದೀಯಾ? ಕೊಡೋರು ಬದುಕಿರ್ಲೇಬಾರ್ದ? ಅಯ್ಯೋ, ನನ್ ಗಂಡನ್ ಕಾಪಾಡೋರು ಯಾರು ಇಲ್ವೇ? ನಿಲ್ಸಿ.
ಏನಾಯಿತು? ಯಾಕೆ ಈ ಅಮಾಯಕನನ್ನ ಕಂಬಕ್ಕೆ ಕಟ್ಟಿ ಹೊಡಿತಾ ಇದ್ದೀರಾ? ಹಾಗೆಲ್ಲ ಮತ್ತೊಬ್ಬರ ಮೇಲೆ ಘಾಸಿ ಮಾಡುವ ಅಧಿಕಾರ ಯಾರಿಗೂ ಇಲ್ಲ. ಮೊದಲು ಈ ಹಿಂಸೆಯನ್ನು ನಿಲ್ಲಿಸಿ. ನೀವು ಮತ್ತೇನಾದರೂ ಅವನ ಮೇಲೆ ಹೊಡೆದರೆ ಶ್ರೀಹರಿಯ ಮೇಲಾಣೆ. ಗುರುಗಳೇ, ಈತ ಅಮಾಯಕ ಅಲ್ಲ. ನಾವೇನು ಕಾರಣ ಇಲ್ಲದೆ ಹೊಡಿತಾ ಇಲ್ಲ. ಇವನು ದೊಡ್ಡ ಕಳ್ಳ ಸ್ವಾಮಿ. ನನ್ನ ಚಿನ್ನದ ಸರ ಅನ್ಕತ್ತಿದ್ದಾನೆ. ಕೇಳಿದ್ರೆ ಒಪ್ಕೊಳ್ತಾ ಇಲ್ಲ. ಅದಕ್ಕೆ ಬಾಯಿ ಬಿಡಿಸೋಕೆ ಅಂತ ಹೊಡಿತಾ ಇದ್ದೀವಿ. ಚೆನ್ನಾಗಿದೆ ಚೆನ್ನಾಗಿದೆ. ಕಳ್ಳನ್ನ ಕಂಬಕ್ಕೆ ಕಟ್ಟಿ ಹೊಡಿದೆ ಸನ್ಮಾನ ಮಾಡಕ್ಕಾಗತ್ತೆಯೇ ಗೋವಿಂದ? ಅದು ಬೇರೆ ಚಿನ್ನದ ಸರ. ಏನಪ್ಪ ಸುಮ್ಮನೆ ಯಾಕೆ ಚಾಟಿಲಿ ಏಟ್ ತಿಂತೀಯ? ಎಲ್ಲಿಟ್ಟಿದ್ಯಾ ಅಂತ ಹೇಳ್ಬಿಡು ಗೋವಿಂದ. ಕಷ್ಟಪಟ್ಟು ದುಡಿಯೋಕೇನೋ ಅದು ಏನು ಪ್ರಪಂಚನೋ ಏನೋ. ಎಲ್ಲಿ ನೋಡಿದ್ರು ಬರೀ ದಗ, ಮೋಸ, ವಂಚನೆ. ಅದು ಸರಿ, ಕಳ್ತನ ಮಾಡಿದ್ ಯಾಕೆ ಗೋವಿಂದ? ಭೋಗೇಂದ್ರಾಚಾರ್ಯರೇ, ಇಲ್ಲಿ ನಿಮ್ಮ ಅಭಿಪ್ರಾಯನ ಯಾರು ಕೇಳಿದ್ರು? ಗುರುಗಳ ಮುಂದೆ ನಿಮ್ದೇನು ಅಧಿಕ ಪ್ರಸಂಗತನ? ಮೊದಲು ಅವರಿಗೆ ಕಟ್ಟಿರುವ ಹಗ್ಗ ತೆಗಿರಿ. ಯಾರಿಗೂ ಯಾರನ್ನೂ ಬಂಧಿಸುವ ಅಧಿಕಾರವಿಲ್ಲ. ಯಾರನ್ನು ಶಿಕ್ಷಿಸುವ ಹಕ್ಕು ಕೂಡ ಯಾರಿಗೂ ಇರೋದಿಲ್ಲ. ಯಾವುದೇ ಕೆಲಸಕ್ಕೂ ಈ ಥರದ ಹಿಂಸೆ ಪರಿಹಾರವಲ್ಲ. ಭಗವಂತ ಎಲ್ಲವನ್ನೂ ತನ್ನ ಅಂತಶ್ಚಕ್ಷುವಿನಿಂದ ನೋಡುತ್ತಿರುತ್ತಾನೆ. ತೆಗೆಯ